Hi friends, welcome back to Shri SRM Info YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರಿಕ್ವೈರ್ಮೆಂಟ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಯಾರಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ NI ಏವಿಯೇಷನ್ ಸರ್ವಿಸ್ ಅಂತಿದೆ. ಈ ಆರ್ಗನೈಸೇಷನ್ ಅಲ್ಲಿ ಡಿಫ್ರೆಂಟ್ ವೇರಿಯಸ್ ವೇಕೆನ್ಸೀಸ್ ಇದೆ. ಸೊ ಗ್ರಾಜುಯೇಟ್ ಟ್ರೈನಿ ಅಂತಿದೆ, ಆಮೇಲೆ ಟ್ರೈನಿ ಇಂಜಿನಿಯರ್ ಅಂತ ಕಾಲ್ ಫಾರ್ ಮಾಡಿದ್ದಾರೆ. ಆ ಡೀಟೇಲ್ ನೋಟಿಫಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಸೊ ಬನ್ನಿ ಆಗಿದ್ರೆ ಏನೆಲ್ಲ ಡೀಟೇಲ್ಸ್ ಇದೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ನೀವು ಗೂಗಲ್ ಹೋಗಿ NI ಏವಿಯೇಷನ್ ಸರ್ವಿಸ್ ಅಂತ ಸರ್ಚ್ ಮಾಡಿ, ಟೈಪ್ ಮಾಡಿ. ಸರ್ಚ್ ಕೊಟ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಕರಿಯರ್ ಅಟ್ ಏರ್ಪೋರ್ಟ್ ಅಥಾರಿಟಿ ಅಂತಿದೆ. ಸೊ ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ಹೋಮ್, ಅಬೌಟ್ ಅಸ್, ಕರಿಯರ್ ಅಂಡ್ ಜಾಬ್ಸ್, ಎಲಿಜಿಬಿಲಿಟಿ ಅಂಡ್ ಎಂಟ್ರೆನ್ಸ್ ಎಕ್ಸಾಮ್ ಡೀಟೇಲ್, ಸೆಲೆಕ್ಷನ್ ಪ್ರೋಸೆಸ್ ಅಂತಿದೆ. ಫಸ್ಟ್ ನಾನು ಇಲ್ಲಿ ಕರಿಯರ್ಸ್ ಮ್ಯಾನ್ ಜಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗಿ. ಸೊ NI ಏವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇದೆ. ಇಲ್ಲಿ ಅಪ್ಲೈ ಫಾರ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್. ಸೊ ಡೀಟೇಲ್ ಇದೆ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡು ನೋಟಿಫಿಕೇಶನ್ ಇದೆ, ಒಂದು ಹಿಂದಿ ವರ್ಷನ್ ಇದೆ, ಇನ್ನೊಂದು ಇಂಗ್ಲಿಷ್ ವರ್ಷನ್ ನೋಟಿಫಿಕೇಶನ್ ಇದೆ. ಸೊ ನಾನು ಇಲ್ಲಿ ಇಂಗ್ಲಿಷ್ ವರ್ಷನ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಕಂಪ್ಲೀಟ್ ನೋಟಿಫಿಕೇಶನ್ ಡೀಟೇಲ್ ಓಪನ್ ಆಗುತ್ತೆ. ಸೊ ಈ ನೋಟಿಫಿಕೇಶನ್ ಡೀಟೇಲ್ಸ್ ಜಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ ಏನೆಲ್ಲ ಇದೆ, ಮತ್ತೆ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅನ್ನೋದು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ದ ಟೋಟಲ್ ವೇಕೆನ್ಸೀಸ್ ಇಸ್ 4787 ಇದೆ. ಓಕೆ. ಸೊ ಪ್ರೊಸೀಜರ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇಸ್ ಇಂಟರ್ಮೀಡಿಯೇಟ್ 10+2. ಸೊ ಯಾರೆಲ್ಲ PUC ಕಂಪ್ಲೀಟ್ ಆಗಿರೋ, ಜಾಬ್ ಆಪರ್ಚುನಿಟಿಗೆ ಜಾಬ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ದವರು ಈ ಸೆಂಟ್ರಲ್ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಪ್ರೋಸೆಸ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮಿನೇಷನ್ ಬರೆದು ಸೆಲೆಕ್ಷನ್ ಆಯ್ತು ಅಂದ್ರೆ ನೀವು ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಸೊ ಈ ಪ್ರೊಸೀಜರ್ ಯಾವ ರೀತಿ ಇದೆ ಅನ್ನೋದು ಹೇಳ್ತಾ ಹೋಗ್ತೀನಿ ನಾನು. ಫಸ್ಟ್ ನೀವು ಅಪ್ಲೈ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿ. ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಅಪ್ಲಿಕೇಶನ್ ಹಾಕಕ್ಕೆ ಏನೆಲ್ಲ ಬೇಕು ಅಂತ ಇಲ್ಲಿ ಡೀಟೇಲ್ಸ್ ಇದೆ. ಸೊ ಡೀಟೇಲ್ಸ್ ನೋಟಿಫಿಕೇಶನ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೌ ಟು ಅಪ್ಲೈ ಅಂತಿದೆ ಅಲ್ವಾ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ಸೊ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಫಾರ್ ಕ್ಯಾಂಡಿಡೇಟ್ ನೇಮ್. ಸೊ ಟೈಪ್ ಆಫ್ ಐಡೆಂಟಿಫಿಕೇಶನ್, ಓಕೆ, ಐದರ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಆರ್ ಪಾಸ್ಪೋರ್ಟ್ ನಂಬರ್ ಬಾರ್ ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಹಾಕ್ಬೋದು, ಇಲ್ಲ ವೋಟರ್ ID ಏನಾದರೂ ಹಾಕ್ಬೋದು. ಕ್ವಾಲಿಫೈಯಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಆರ್ ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅಂತ. ಸೊ ನೀವು ರಿಸಲ್ಟಿಗೆ ವೇಟ್ ಮಾಡ್ತಿದ್ರೆ ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಸೊ ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ರೆಡಿ ಇತ್ತು ಅಂದ್ರೆ ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಡಿಗ್ರಿ ಸರ್ಟಿಫಿಕೇಟ್, ಯುವರ್ ಮೇಲಿಂಗ್ ಅಡ್ರೆಸ್, ಇಮೇಲ್ ಅಡ್ರೆಸ್ ಬೇಕು, ಮತ್ತು ಮೊಬೈಲ್ ನಂಬರು, ಸ್ಕ್ಯಾನ್ JPG ಫಾರ್ಮೆಟ್, JPG ಫಾರ್ಮೆಟ್ ಅಲ್ಲಿರೋ ಸಿಗ್ನೇಚರು ಮತ್ತು ಫೋಟೋಗ್ರಫಿ ಎರಡು ಬೇಕಾಗುತ್ತೆ. ಸೊ ಸ್ಟೆಪ್ಸ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಫಸ್ಟ್ ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ವೆಬ್ಸೈಟಿಗೆ ಪೋರ್ಟಲಿಗೆ ಹೋಗಿ ಅವ್ರದ್ದು ನೇವಿ ಏವಿಯೇಷನ್ ಸರ್ವಿಸ್ ಅಲ್ಲಿ ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತಾರೆ. ಆ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ನ ಎಂಟ್ರಿ ಮಾಡ್ತಾ ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ ಅಡ್ವೈಸ್ ಟು ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಕೇರ್ಫುಲಿ. ಸೊ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಒಂದು ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರುತ್ತೆ, ಅದನ್ನ ನೀಟಾಗಿ ಓದ್ಕೋಬೇಕು. ದೆನ್ ವೆಬ್ಸೈಟಿಗೆ ಹೋಗಿ ಅಪ್ಲೈ ನಾವು ಅಂತ ಸೆಲೆಕ್ಟ್ ಮಾಡಿ ಡೀಟೇಲ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಸ್ಟೆಪ್ ನಂಬರ್ 5 ಏನಿದೆ, if you are new to website please go to the registration first for further process. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪೇಜ್ ಅಲ್ಲಿ ನೀವು ಫಸ್ಟ್ ಇಮೇಲ್ ID, ಡೇಟ್ ಆಫ್ ಬರ್ತ್ ಹಾಕಿದ್ರೆ ರಿಜಿಸ್ಟ್ರೇಷನ್ ಆಗುತ್ತೆ. ಅದೇ ರೀತಿ ಡೀಟೇಲ್ಸ್ ಏನೇನಿದೆ ಅದು ಹಾಕಂತ ಹೋಗ್ಬೇಕು. ಸೊ ಇಲ್ಲಿ ಫೀಸ್ ಬಂದ್ಬಿಟ್ಟು 400 rupees ಪ್ಲಸ್ GST. ವಿತ್ GST ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಎಲಿಜಿಬಿಲಿಟಿ, ಸೊ ಏಜ್ ಈಸ್ 18 years, ಅಪ್ ಟು 27 year ಏಜ್ ಮಟನು ನೀವು ಅಪ್ಲಿಕೇಶನ್ ಹಾಕ್ಬೋದು. ಕ್ಯಾಂಡಿಡೇಟ್ ಇಂಡಿಯನ್ ನ್ಯಾಷನಾಲಿಟಿ ಇರಬೇಕು. ಅದೇ ರೀತಿ ಇಂಪಾರ್ಟೆಂಟ್ ಡೇಟ್ಸ್ ಇದೆ. ಆನ್ಲೈನ್ ಅಪ್ಲಿಕೇಶನ್ಸ್ 30th June ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೋಡ್ ಆಫ್ ಎಕ್ಸಾಮಿನೇಷನ್ ಆಫ್ಲೈನ್ ಆರ್ CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಇಲ್ಲಾಂದ್ರೆ ಆಫ್ಲೈನ್ ಆದರೂ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಬೋದು. ಅಂಡ್ ಸಿಲೆಬಸ್ ಇದೆ. ಸೊ ಸಿಲೆಬಸ್ ಏನಿದೆ, ಜನರಲ್ ಇಂಟೆಲಿಜೆನ್ಸಿ ಅಂಡ್ ರೀಸನಿಂಗ್ 25 ಕ್ವಶನ್, 25 ಮಾರ್ಕ್ಸ್. ನ್ಯೂಮರಿಕ್ ಆಪ್ಟಿಟ್ಯೂಡ್
25 questions, 25 marks. General English, 25 questions, 25 marks. Then general awareness, 25 questions, 25 marks. So details. General intelligence and reasoning ಅಂದ್ರೆ ಏನೆಲ್ಲ ಬರುತ್ತೆ ಕಂಟೆಂಟ್. ಸಿಮಿಲಾರಿಟಿ ಇದೆ, ಡಿಫರೆನ್ಸ್, ರಿಲೇಶನ್ಶಿಪ್, ಸಿಲಾಲಿಸಮ್, ಜಂಬ್ಲಿಂಗ್ ವರ್ಡ್ಸ್, ವೆನ್ ಡಯಾಗ್ರಾಮ್, ಪಜಲ್, ಡಾಟಾ ಸಫಿಷಿಯನ್ಸ್, ಮತ್ತೆ ಕೋರ್ಸ್ ಆಫ್ ಆಕ್ಷನ್ಸ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ರಿಲೇಷನ್ ಬಿಟ್ವೀನ್ ನಂಬರ್ಸ್, ಫಂಡಮೆಂಟಲ್ ಆಫ್ ಅರ್ಥಮೆಟಿಕ್ ಆಪರೇಷನ್, ಪರ್ಸೆಂಟೇಜ್. ಇವೆಲ್ಲ ಸಿಲೆಬಸ್ ನಿಮ್ಮ PUC ಅಲ್ಲಿ ಓದಿರ್ತಾರೆ ಮತ್ತೆ ಡಿಗ್ರಿ ಗ್ರಾಜುಯೇಷನ್ ಎಲ್ಲ ಕಂಪ್ಲೀಟ್ ಸಿಲೆಬಸ್ ಓದಿರ್ತಾರೆ. ಅದ್ರ ಬೇಸಿಕ್ ಫಂಡಮೆಂಟಲ್ ಅಷ್ಟೇ ಇರುತ್ತೆ. ದೆನ್ ಜನರಲ್ ಇಂಗ್ಲಿಷ್, ಸೊ ವೊಕ್ಯಾಬ್ಯುಲರೀಸ್, ಗ್ರಾಮರ್, ಸೆಂಟೆನ್ಸ್ ಕರೆಕ್ಷನ್ ಇದೆ, ಸಿನೋನಮಸ್, ಅನಾಟಮಸ್. ಓಕೆ. ದೆನ್ ಜನರಲ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಅದು ಒಂದು 25 ಕ್ವಶನ್ಸ್ ಇರುತ್ತೆ. ಓಕೆ. ಸೊ ಆಲ್ಮೋಸ್ಟ್ NCERT ಸಿಲೆಬಸ್ ಅಂತ ಕೊಟ್ಟಿದ್ದಾರೆ. PUC ಅಲ್ಲಿ ಯಾರೆಲ್ಲ CBSE ಓದಿರ್ತಾರಲ್ಲ ಅವರಿಗೆ ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. NCERT ಸಿಲೆಬಸ್ ಅಂದ್ರೆ ಏನು, ಸೊ CBSE ಸಿಲೆಬಸ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಅನ್ನೋದು ಆ ಸಿಲೆಬಸ್ ಓದೋರಿಗೆ ಈಸಿ ಆಗುತ್ತೆ. ಸೊ ಸ್ಟೇಟ್ ಸಿಲೆಬಸ್ ಓದೋರು ಜಸ್ಟ್ ಒಂದ್ಸಲ NCERT ಸಿಲೆಬಸ್ ಕಂಟೆಂಟ್ ಅಥವಾ ಆಬ್ಜೆಕ್ಟಿವ್ ಕ್ವಶನ್ ಅಂಡ್ ಆನ್ಸರ್ಸ್ ಬುಕ್ ನ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ನಿಮಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ಓಕೆ. ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಅಂತ ಹೇಳ್ಕೊಡ್ತೀನಿ. ಸೊ ಹರಿಯಾಣ, ಹಿಮಾಚಲ್ ಪ್ರದೇಶ, ಇದು ಆಲ್ ಓವರ್ ಇಂಡಿಯಾ ಆಗಿರೋದ್ರಿಂದ ಎಲ್ಲಾ ಸ್ಟೇಟ್ ಅಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸೀರಿಯಲ್ ನಂಬರ್ 11 ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದ್ರಲ್ಲಿ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇದೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಬೆಂಗಳೂರು ಇದೆ, ಮೈಸೂರು, ಮಂಗಳೂರು, ಹುಬ್ಳಿ ಧಾರವಾಡ, ಬೆಳಗಾವಿ, ದಾವಣಗೆರೆ ಇದೆ, ಗುಲ್ಬರ್ಗ ಇದೆ, ಬಳ್ಳಾರಿ ಇದೆ, ಶಿವಮೊಗ್ಗ ಇದೆ ಮತ್ತೆ ತುಮಕೂರು ಇದೆ. ಇಷ್ಟೆಲ್ಲ ಸೆಂಟರ್ಸ್ ಕರ್ನಾಟಕ ಸ್ಟೇಟ್ ಅಲ್ಲಿ ಇಷ್ಟು ಡಿಸ್ಟಿಕ್ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಅದೇ ರೀತಿ 28 ಸ್ಟೇಟ್ಸ್ ಅಲ್ಲಿ ಎಲ್ಲೆಲ್ಲ ಎಕ್ಸಾಮ್ ಸೆಂಟರ್ ಇದೆ ಅಂದ್ರೆ ಡೀಟೇಲ್ ಕೊಡ್ತಾ ಹೋಗಿ. ಸೊ ಇಲ್ಲಿ ಈಗ ಅಪ್ಲಿಕೇಶನ್ ಹಾಕೋದು ನೋಡೋಣ. ಸೊ ಫಸ್ಟ್ ಈಗ ನೀವು ಇಲ್ಲಿ ವೆಬ್ಸೈಟ್ ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ಈಗ ರೀಡೈರೆಕ್ಟ್ ಆಗುತ್ತೆ. ಸೊ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಅದು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಫಸ್ಟ್ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತಿದೆ. ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು. ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮ್, ಇಮೇಲ್, ಫೋನ್ ನಂಬರ್, ಡೇಟ್ ಆಫ್ ಬರ್ತ್. ಸೊ ಇವೆಲ್ಲ ಹಾಕಿ ನೀವು ರಿಜಿಸ್ಟರ್ ಅಂತ ಕೊಟ್ರೆ ನಿಮ್ಗೆ ಒಂದು ID ಜನರೇಟ್ ಆಗುತ್ತೆ ಮತ್ತೆ ಪಾಸ್ವರ್ಡ್ ಬರುತ್ತೆ. ಅವೆರಡು ಡೀಟೇಲ್ಸ್, ಯೂಸರ್ ID ಮತ್ತೆ ಪಾಸ್ವರ್ಡ್ ಇಟ್ಕೊಂಡು ನೀವು ಜಸ್ಟ್ ಕ್ಲಿಕ್ ಆನ್ ಸೈನ್ ಇನ್ ಅಂತ ಕೊಡಿ. ಸೊ ಸೈನ್ ಇನ್ ಮಾಡಿ. ಸೊ ಡೀಟೇಲ್ಸ್ ಏನೆಲ್ಲ ಕೇಳಿದಾರಲ್ವ ಆ ಡೀಟೇಲ್ಸ್ ನ ನೀವು ಎಂಟ್ರಿ ಮಾಡ್ತಾ ಹೋಗಿ. ಎಂಟ್ರಿ ಮಾಡಿಬಿಟ್ಟು ಫೀಸ್ ಅನ್ನ ಆನ್ಲೈನ್ ಪೇಮೆಂಟ್ ಇರುತ್ತೆ. ಸೊ ಆನ್ಲೈನ್ ಪೇಮೆಂಟ್ ಅವರು ಒಂದು ಲಿಂಕ್ ಕೊಟ್ಟಿರ್ತಾರೆ. ಐದರ್ ಇಂಟರ್ನೆಟ್ ಬ್ಯಾಂಕಿಂಗ್ ಆದ್ರೂ ಮಾಡ್ಬೋದು, ಇಲ್ಲ ಆನ್ಲೈನ್ ಫೀ ಪೇಮೆಂಟ್ ಮಾಡೋದಾದ್ರೆ ನೀವು QR ಕೋಡ್ ಸ್ಕ್ಯಾನ್ ಮಾಡಿ ಸೊ ಫೀಸ್ ಅನ್ನ ಪೇ ಮಾಡ್ಬೋದು. ವಿತ್ GST ಅಂತಿದೆ. ವಿತ್ GST 400 ರುಪೀಸಿಗೆ ಎಷ್ಟು GST ಇರುತ್ತೆ ಅಷ್ಟು ಅಮೌಂಟ್ ಟೋಟಲ್ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಇದಿಷ್ಟು NI ಏವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಂಬರ್ ಆಫ್ ಜಾಬ್ ವೇಕೆನ್ಸೀಸ್ ಮತ್ತೆ ಅದರ ಡೀಟೇಲ್ ನೋಟಿಫಿಕೇಶನ್ಸ್ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಸಂಪೂರ್ಣ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಬೇರೆ ಡಿಫ್ರೆಂಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಯಾವುದೇ ಇದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ.